ಅಭ್ಯರ್ಥಿಗಳೇ, ಉತ್ತಮ ಬಿ.ಎಡ್ ಕಾಲೇಜಿನಲ್ಲಿ ಬಿ.ಎಡ್ ಮಾಡಿ ಉತ್ತಮ ಶಿಕ್ಷಕರಾಗಲು ನೀವು ಬಯಸುವಿರಾ? ಹಾಗಿದ್ದರೆ ಬೆಂಗಳೂರು ಜೆ.ಪಿ. ನಗರ ಮೊದಲನೇ ಹಂತದ ದಿ ಆಕ್ಸ್ಫರ್ಡ್ ಶಿಕ್ಷಣ ಮಹಾವಿದ್ಯಾಲಯ ಕಾಲೇಜನ್ನು ನೀವು ಮಾಡುತ್ತಿರುವ ಆಪ್ಷನ್ ಎಂಟ್ರಿಯಲ್ಲಿ ನೀವು ಮೊದಲನೇ ಕಾಲೇಜಾಗಿ ಆಯ್ಕೆ ಮಾಡಿಕೊಳ್ಳಿ. ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯಗಳಿಂದ ರ್ಯಾಂಕ್ಗಳನ್ನು ಪಡೆದಿರುವ ಹೆಮ್ಮೆ, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಸಕಲ ಸೌಲಭ್ಯಗಳನ್ನು ದಿ ಆಕ್ಸ್ಫರ್ಡ್ ಶಿಕ್ಷಣ ಮಹಾವಿದ್ಯಾಲಯವು ಹೊಂದಿರುವಂಥದ್ದು. 2 ವರ್ಷದ ಈ ಶಿಕ್ಷಕರ ತರಬೇತಿಯಲ್ಲಿ ನೀವು ಅನುಭವಸ್ಥ ಪ್ರಶಿಕ್ಷಕರಿಂದ ಕಲಿತು ಆತ್ಮವಿಶ್ವಾಸದಿಂದ ವಿಚಾರ ಸಂಕಿರಣಗಳನ್ನು ನೀಡುವ ಮುಖಾಂತರ ಶಾಲೆಗಳಲ್ಲಿ ಉತ್ತಮ ತರಗತಿಗಳನ್ನು ನೀಡುತ್ತೀರಿ. ನಿಮ್ಮಲ್ಲಿರುವ ಪ್ರತಿಭೆಗಳಿಗೆ ಉತ್ತಮ ಪೋಷಣೆ ನೀಡಿ ಶಿಕ್ಷಕರಿಗೆ ಬೇಕಾದ ಎಲ್ಲ ಸಾಮರ್ಥ್ಯಗಳನ್ನು ನಿಮ್ಮಲ್ಲಿ ಬೆಳೆಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ಸಂಪರ್ಕಿಸಿ ದಿ ಆಕ್ಸ್ಫರ್ಡ್ ಶಿಕ್ಷಣ ಮಹಾವಿದ್ಯಾಲಯದ ದೂರವಾಣಿ ಸಂಖ್ಯೆ. ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಹೊಸ ವರ್ಷದ ಒಂದು ಮೊದಲನೇ ವಿಡಿಯೋ ಅಂತ ಹೇಳಬಹುದಾಗಿರುವಂಥದ್ದು 2025ನೇ ಹೊಸ ವರ್ಷಕ್ಕೆ ಇದೀಗ ಕ್ಯಾಲೆಂಡರ್ನ ಪ್ರಕಾರದಲ್ಲಿ ಎಲ್ಲರೂ ಕೂಡ ಒಂದು ಆಗಮನವನ್ನು ಮಾಡಿರುವಂಥದ್ದು. ಎಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಕನ್ನಡ ವೇದ ಒಂದು ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ಒಂದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇರುವಂಥದ್ದು. ಈ ಒಂದು ಹೊಸ ವರ್ಷ ನೀವು ಅನ್ಕೊಂಡಿರುವಂಥ ಎಲ್ಲ ಒಂದು ಒಳ್ಳೆಯ ಕಾರ್ಯಗಳು, ಉತ್ತಮ ಕಾರ್ಯಗಳು ಕೂಡ ಎಲ್ಲ ನೆರವೇರಲಿ ಅಂತ ನಾನು ಬಯಸ್ತೇನೆ ಅಂತ ಹೇಳ್ತಾ, ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಟಾಗ್ರಾಮ್ ಕೂಡ ಒಂದು ಪೋಸ್ಟ್ ಅನ್ನು ಮಾಡಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳು ಏನೈತಿ ಅಂತಾನು ಕೂಡ ಕೇಳ್ತಾ ಇದೀವಿ. ಅಂದ್ರೆ ವಿದ್ಯಾರ್ಥಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ಹಿಂದೆ ಒಂದು ಹೊಸ ವರ್ಷದ ದಿನದಂದೇ ಒಂದು ಆಕ್ಸಿಡೆಂಟ್ ಕೂಡ ಆಗಿರುವಂಥದ್ದು. ಸೊ ಆರಾಮಾಗಿ ಇದೀವಿ, ಅಂದ್ರೆ ತೀರಾ ಸಮಸ್ಯೆ ಆಗೋ ರೀತಿಯಲ್ಲಿ ಏನಾಗಿಲ್ಲ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಗಾಯಗಳು ಆಗಿರುವಂಥದ್ದು. ಸೊ ಎಲ್ಲ ಒಂದು ವಿದ್ಯಾರ್ಥಿನಿ ಆಗಿರ್ಬೋದು, ಒಂದು ಏನು ವಿಶಸ್ ಆಗಿರ್ಬೋದು, ಎಲ್ಲ ಕೂಡ ಮಾಡ್ತಿರೋ ಹೊಸ ವರ್ಷಕ್ಕೆ ನಂತರದಲ್ಲಿ. ಸೊ ಈ ತರ ಆಗಿದೆ ಅಂತ ಹೇಳಿದಾಗಲೂ ಕೂಡ ನೀವು ಒಂದು ವಿಚಾರಿಸಿದಂಥ ರೀತಿ ಪ್ರತಿಯೊಂದಕ್ಕೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ಬೋದಾಗಿರುವಂಥದ್ದು. ಹೆಚ್ಚಿಗೆ ಒಂದು ಪ್ರೀತಿಯನ್ನು ಕೊಟ್ಟಿದ್ದೀರಾ ಅಂತ ಹೇಳ್ಬೋದಾಗಿದೆ ಅಂತ ಹೇಳ್ತಾ, ಸೊ ಇದೀಗ ಒಂದು ವಿಷಯದ ಕಡೆ ನಾನು ಈಗ ಬರ್ತೇನೆ. ವಿದ್ಯಾರ್ಥಿಗಳಿಗೆ ಬಿ.ಎಡ್ ನ ಒಂದು 3rd ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿನಿಯರು ಒಂದು ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಒಂದು ಆಪ್ಷನ್ ಎಂಟ್ರಿಗಳು ಕೂಡ ಇದೀಗ ಶುರು ಆಗಿರುವಂಥದ್ದು. ಈ ಒಂದು ಆಪ್ಷನ್ ಎಂಟ್ರಿನ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಯಾವೆಲ್ಲ ತಪ್ಪುಗಳನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಸೊ ಅದನ್ನ ಯಾವ ತಪ್ಪುಗಳನ್ನ ವಿದ್ಯಾರ್ಥಿಗಳು ಮಾಡಿದರೆ ಸರಿಪಡಿಸ್ಕೋಬೇಕು. ನಂತರದಲ್ಲಿ 3rd ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಯಾವಾಗ ಪ್ರಕಟ ಆಗುತ್ತೆ, ಇಲಾಖೆ ಕಡೆಯಿಂದ ಏನು ಮಾಹಿತಿಗಳಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ, ಈ ಒಂದು ಆಪ್ಷನ್ ಎಂಟ್ರಿನ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸೋದಿಲ್ಲ ವಿದ್ಯಾರ್ಥಿಗಳೇ. ಸೊ ಅದರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ, ಎಲ್ಲರಿಗೂ ಕೂಡ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕಿರೋ ಪ್ರತಿಯೊಬ್ಬರು ಕೂಡ ಸೊ ಯಾರನ್ನ ಪರಿಗಣಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ನಂತರದಲ್ಲಿ ಈ ಒಂದು 3rd ರೌಂಡ್ ಒಂದು ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ, ನಮ್ಮ ಹೆಸರು ಬರುತ್ತಾ ಇಲ್ವಾ ಏನಾಯ್ತು ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದೀವಿ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿನ ಪಡ್ಕೊಳ್ಳೋದಕ್ಕೆ ಈ ಕೂಡಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ, ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೆ ಮುಖಾಂತರ ಬೇಗನೆ ಮಾಹಿತಿನ ಪಡ್ಕೋಬಹುದು ನೀವು. ನಂತರದಲ್ಲಿ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಎಲ್ಲ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸೆಲೆಕ್ಷನ್ ಲಿಸ್ಟ್ಗಳು ಎಲ್ಲಿ ನೋಡೋದು ಅಂತೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರಲ್ಲ. ಸೆಲೆಕ್ಷನ್ ಲಿಸ್ಟ್ ಏನಾದ್ರು ಅನೌನ್ಸ್ ಆದಾಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ವಿದ್ಯಾರ್ಥಿಗಳಿಗೆ ಕನ್ನಡ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ನಂತರದಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಪ್ರಶ್ನೆ, ಡೌಟ್ ಇದ್ರೆ ನಮ್ಮ ಜೊತೆ ಡೈರೆಕ್ಟ್ ಆಗಿ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ನಾವು ಕೂಡ ಸಾಕಷ್ಟು ಬಿಸಿ ಇರೋದ್ರಿಂದ ರಿಪ್ಲೈ ನಿಮಗೆ ಸ್ವಲ್ಪ ತಡ ಆಗಬಹುದು. ರಿಪ್ಲೈ ಬಂದಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ತಡ ಏನಾದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋಸ್ ಇರುತ್ತೆ, ಅದನ್ನ ವೀಕ್ಷಣೆ ಮಾಡಿದ್ರೆ ನಿಮ್ಮ ಒಂದು ಸಮಸ್ಯೆಗೆ ಯಾರನ್ನ ಕೂಡ ಕೇಳಿದ್ರೆ ವಿದ್ಯಾರ್ಥಿಗಳು ಉಚಿತವಾಗಿ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ, ನಾನೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ. ಹೆಲ್ತ್ ಕೂಡ ಸರಿ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಇದೀಗ ಪ್ರಶ್ನೆ ಮೊದಲನೇದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಏನಾಗಿದೆ ಅಂದ್ರೆ, ಒಂದು ಆಪ್ಷನ್ ಎಂಟ್ರಿ ಅವರು ಸಾಕಷ್ಟು ತಪ್ಪುಗಳನ್ನ ಮಾಡ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ನಾನು ಈ ತರ ಸೆಲೆಕ್ಟ್ ಮಾಡಿದ್ದೀನಿ ಕಾಲೇಜ್ನ, ಈ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ, ಹಿಂಗ್ ಮಾಡಿದ್ದೀನಿ, ಹಂಗ್ ಮಾಡಿದ್ದೀನಿ, ಸೊ ಯಾವ ರೀತಿಯಾಗಿರೋ ಸರಿಯಾದವೇ ಅಂತೆಲ್ಲ ಪ್ರಶ್ನೆಗಳು ಕೇಳ್ತೀರಿ. ಸೀಟ್ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಇದಾರಲ್ಲ, ಈ ಎಲ್ಲ ವಿದ್ಯಾರ್ಥಿಗಳು ಪ್ರಮುಖವಾಗಿ ಮಾಡಬೇಕಿರುವಂತಹ ಒಂದು ಕೆಲಸ ಏನಂದ್ರೆ ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಲೇಬೇಕಿರುತ್ತೆ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಒಂದು 3rd ರೌಂಡ್ ಆಗಿರೋ ಕಾರಣಕ್ಕೆ ಫಸ್ಟ್ 2 ರೌಂಡ್ ಅಲ್ಲಿ ಆಲ್ಮೋಸ್ಟ್ ಸೀಟ್ಗಳು ಫುಲ್ ಆಗಿರ್ತವೆ. ಸೀಟ್ ಅಂತ ಇನ್ಕ್ರೀಸ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ, ಇರುವ ಸೀಟ್ಗಳನ್ನೇ ಫುಲ್ ಮಾಡ್ತಾ ಬರ್ತಾರೆ ಸೊ ಒಂದು ರೌಂಡ್ಗಳಲ್ಲಿ. ಸೊ ಕಾರಣಕ್ಕೆ ಈಗ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಬೇಕಿರುತ್ತೆ, ಮತ್ತೆ ಸೀಟ್ ಇರುವಂತ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸೀಟ್ ಇರುವಂತ ಕಾಲೇಜ್ ಅಂದ್ರೆ ಕ್ಯಾಟಗರಿ ವೈಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಒಂದೆರಡು ಇರಬಹುದಾಗಿರುತ್ತೆ, ಆ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಜಿಎಂ ಅಲ್ಲಿ ಇರುವಂತಹ ಸೀಟನ್ನ ಕೂಡ ನೀವು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಜಿಎಂ ಅಲ್ಲಿ ಸೀಟನ್ನು ಆಯ್ಕೆ ಮಾಡ್ಕೊಂಡಾಗ ಜಿಎಂ ಕಟ್ ಆಫ್ ಅಷ್ಟು ನಿಮ್ಮ ಪರ್ಸೆಂಟೇಜ್ ಏನಾದ್ರು ನಿಂತಿದ್ರೆ ಅಥವಾ ಹೆಚ್ಚಿಗೆ ಪರ್ಸೆಂಟೇಜ್ ಏನಾದ್ರು ನಿಮ್ದಿದ್ದಾಗ ನಿಮಗೆ ಜಿಎಂ ಅಲ್ಲಿ ಇರುವಂತ ಅಂದ್ರೆ ಒಂದು ಕಾಲೇಜಲ್ಲಿ ಜಿಎಂ ಏನು ಸೀಟ್ ಇರುತ್ತಲ್ಲ ಜನರಲ್ ಮೆರಿಟ್ಗೆ, ಕ್ಯಾಟಗರೀಸ್ ಅಲ್ಲಿ ಸೀಟ್ ಇಲ್ಲ ಅಂದ್ರೂ ಕೂಡ ಇವಾಗ ಯಾವ್ದೋ ವಿದ್ಯಾರ್ಥಿ 2A 2B ಏನೋ ವಿದ್ಯಾರ್ಥಿ ಅನ್ಕೊಳ್ಳಿ, ಆ ವಿದ್ಯಾರ್ಥಿಗೆ ಅವರ ಕ್ಯಾಟಗರಿಯಲ್ಲಿ ಒಂದು ಸೀಟ್ ಇದೆ, ಆ ಒಂದು ಸೀಟ್ ಅವರು ಸಿಗುತ್ತೆ ಇಲ್ಲೋ ಗ್ಯಾರಂಟಿ ಇಲ್ಲ, ಅಥವಾ ಸೀಟೇ ಇಲ್ಲ ಅನ್ಕೊಳ್ಳಿ. ಬಟ್ ಜಿಎಂ ಅಲ್ಲಿ ಆ ಕಾಲೇಜಲ್ಲಿ ಒಂದು 5-6 ಸೀಟ್ ಇದೆ ಅನ್ಕೊಳ್ಳಿ. ಸೊ ಆ ವಿದ್ಯಾರ್ಥಿದು ಪರ್ಸೆಂಟೇಜ್ ಒಂದು 76-77 ಅಂದಾಜು ಹೇಳ್ತಿರೋದು ಅಷ್ಟೇ, 76-77 ಇದೆ ಅಂತಂದಾಗ ಕಟ್ ಆಫ್ ಏನಾದ್ರು 76ಕ್ಕೆ ನಿಂತಾಗ ಆ ವಿದ್ಯಾರ್ಥಿ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಅಂದ್ರೆ 76-77 ಈ ತರ ಇರೋದ್ರಿಂದ ಜಿಎಂ ಕಟ್ ಆಫ್ ಹೇಳ್ತಿರೋದು ನಾನು, ಅಷ್ಟು ಕಟ್ ಆಫ್ ನಿಂತಾಗ ಅವ್ರಿಗೆ ಜಿಎಂ ಆಧಾರದ ಮೇಲೆ ಅಂದ್ರೆ ಜನರಲ್ ಮೆರಿಟ್ ಹೆಚ್ಚಿಗೆ ಪರ್ಸೆಂಟೇಜ್ ಅಂತ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ಇತರೆ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಜಾಸ್ತಿ ಇಲ್ಲ ಆ ಕಾಲೇಜ್ಗೆ ಕೊಟ್ಟರೆ ಕಾಂಪಿಟೇಷನ್ ಪ್ರಕಾರದಲ್ಲಿ ಅಂದಾಗ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿರೋ ವಿಷಯನ ಮತ್ತೊಮ್ಮೆ ವಿಡಿಯೋ ನೋಡೋದ್ರ ಮುಖಾಂತರ ಅಂತ ಹೇಳ್ತಾ, ನಂತರದಲ್ಲಿ ಕ್ಯಾಟಗರಿ ಕಟ್ ಆಫ್ ಪ್ರಕಾರ ಅಂದ್ರೆ ಕ್ಯಾಟಗರಿ ಸೀಟ್ಸ್ ಏನಿರುತ್ತಲ್ಲ ಅದನ್ನ ಕೂಡ ಆಯ್ಕೆ ಮಾಡ್ಕೊಳ್ಳಿ. ನಂತರದಲ್ಲಿ ಜಿಎಂ ಸೀಟ್ ಇರುತ್ತಲ್ಲ ಆ ಕಾಲೇಜುಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಂತರದಲ್ಲಿ
ಸೀಟು ಇರುವಂಥ ಕಾಲೇಜ್ಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಸೀಟ್ ಇಲ್ಲದೆ ಇರೋ ಕಾಲೇಜ್ಗಳನ್ನ ಮತ್ತೆ ಸೀಟು ಕಡಿಮೆ ಇರುವಂಥ ಕಾಲೇಜ್ಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡುವಂಥ ಪಕ್ಷದಲ್ಲಿ ಅವರಿಗೆ ಸೀಟ್ ಸಿಗದೇ ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಸೀಟ್ ಇಲ್ಲ ಅಂದಾಗ ಅಲ್ಲಿ ಸೀಟ್ ಅಂತೂ ಸಿಗೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಪ್ರಮುಖವಾಗಿ ಒಂದು ಕಾಲೇಜ್ಗಳ ಬಗ್ಗೆ ವಿಚಾರಿಸ್ಬಿಟ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ ಬಗ್ಗೆ ವಿಚಾರಿಸದೆ ವಿದ್ಯಾರ್ಥಿಗಳು ಏನಾದ್ರು ಅಡ್ಮಿಷನ್ ಆಗ್ಬಿಟ್ರೆ ಅವ್ರಿಗೆ ಫೀಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಸಾಕಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಒಂದು ಅಡ್ಮಿಷನ್ ಸ್ಲಿಪ್ ತಗೊಂಡೆಲ್ಲ ಕಾಲೇಜ್ಗೆ ಹೋಗ್ತೀರಾ, ಆಗ ನಿಮ್ಮನ್ನ ನೆಕ್ಸ್ಟ್ ರೌಂಡ್ ಕೂಡ ಪರಿಗಣಿಸಲ್ಲ, ಸೀಟ್ ಕೂಡ ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ ಅಂತ ಸೀಟ್ ಕೂಡ ಕಳ್ಕೊತೀರಾ. ಈ ಕಾರಣಕ್ಕೆ ಯಾವ್ದಾರ ಒಂದು ಕಾಲೇಜ್ಗಳಿಗೆ ಸೆಲೆಕ್ಟ್ ಆಗ್ಬಿಡ್ತೀರಾ. ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡೋದ್ರ ಜೊತೆಗೆ ಆ ಕಾಲೇಜ್ ಬಗ್ಗೆ ಅಟ್ಲೀಸ್ಟ್ ವಿಚಾರಿಸಿರಿ, ಹಿಂದೆ ನೀವು ಮಾಹಿತಿನ ಪಡ್ಕೊಳ್ಬೇಕಾಗಿರುತ್ತೆ. ಈಗ ಕೂಡ ಒಂದು ಸಮಯ ಇರೋದ್ರಿಂದ ವಿದ್ಯಾರ್ಥಿಗಳು ಎಷ್ಟು ಸಮಯ ಇದೆ ಅಷ್ಟು ಸಮಯದಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಕಾಲ್ ಮಾಡಿ ಫೀಸು ನಿಮಗೆ ಬೇಕಿರುವಂಥ ಸಬ್ಜೆಕ್ಟ್ ಟೀಚ್ ಮಾಡ್ತಾರ, ಬಸ್ ಫೆಸಿಲಿಟಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಇತರೆ ಡೌಟ್ಸ್ ಏನಿರೋದು ಬರುತ್ತಲ್ಲ ವಿದ್ಯಾರ್ಥಿಗಳಿಗೆ, ಪ್ರತಿಯೊಂದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಂಡು ವಿದ್ಯಾರ್ಥಿಗಳು ಹಾಸ್ಟೆಲ್ ಸಿಗುತ್ತೆ ಇನ್ನೊಂದು ಮತ್ತೊಂದು ಅಂತೆಲ್ಲ ನೀವು ಆ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಿ. ಮತ್ತೆ ಹೆಚ್ಚಿಗೆ ಕಾಲೇಜ್ ಅಂತೂ ಆಪ್ಷನ್ ಎಂಟ್ರಿ ಮಾಡಲೇಬೇಕಿರುತ್ತೆ. ಮತ್ತೆ ಆದ್ಯತೆನ ಕೊಡಬೇಕಾದ್ರು ಕೂಡ ವಿದ್ಯಾರ್ಥಿಗಳು ಒಂದು 50 ಕಾಲೇಜ್ ಕೊಟ್ಟಿದ್ರೆ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಥವಾ 10 ಕಾಲೇಜ್ ಕೊಟ್ಟಿದ್ರೆ ಅಂದ್ರೆ ಫಸ್ಟ್ ಸೆಕೆಂಡ್ ಕಾಲೇಜು, ಸೊ ಈ ತರ ಆರ್ಡರ್ಲೇ ಕೊಟ್ಕೊಂಡ್ ಬಂದಿರಿ. ಯಾಕಂದ್ರೆ ನಿಮಗೆ ಯಾವ ಕಾಲೇಜ್ ಬೇಕಾದ್ರೂ ಸಿಗ್ಬೋದಾಗಿರುತ್ತೆ. ನೀವು ಯಾವ ಆರ್ಡರ್ ಕೊಟ್ಟಿರ್ತೀರಾ ಅದೇ ಆರ್ಡರ್ ನೋಡ್ಕೊಂಡು ಹೋಗ್ತಾರೆ, ನಿಮಗೆ ಎಷ್ಟನೇ ಕಾಲೇಜ್ ಬೇಕಾದ್ರೂ ಸಿಗ್ಬೋದಾಗಿರುತ್ತೆ. ಸ್ಟಾರ್ಟಿಂಗ್ 5 ಕಾಲೇಜಲ್ಲಿ ಸಿಗುತ್ತೆ, 3 ಸಿಗುತ್ತೆ, 1ನೇ ಸಿಗುತ್ತೆ, 10ನೇ ಸಿಗುತ್ತೆ ಅಂತ ಹೇಳಕ್ ಬರಲ್ಲ. ನೀವು ಕೊಟ್ಟಿರುವಂತ 10 ಕಾಲೇಜ್ 50 ಕಾಲೇಜ್ ಕೊಟ್ಟಿದ್ರೆ ಅನ್ಕೊಳ್ಳಿ, ಉದಾಹರಣೆಗೆ 50 ಕಾಲೇಜಲ್ಲಿ 50ನೇ ಸಿಗ್ಬೋದು, 45ನೇ ಸಿಗ್ಬೋದು, 39ನೇ ಸಿಗ್ಬೋದು, ಯಾವ್ದು ಬೇಕಾದ್ರೂ ಸಿಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಹೇಳ್ತಿರುವಂತದ್ದು ಇದನ್ನ ಸರಿಗೆ ಅರ್ಥ ಮಾಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ನಂತರದಲ್ಲಿ ಯಾರನ್ನ ಪರಿಗಣಿಸ್ತಾರೆ, ಈ ಒಂದು ಪ್ರಶ್ನೆ ಸಾಕಷ್ಟು ವಿದ್ಯಾರ್ಥಿಗಳು ಇರುವಂತದ್ದು. ಯಾರನ್ನ ಪರಿಗಣಿಸ್ತಾರೆ ಅಂತಂದ್ರೆ ಒಂದು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಳಿಗೆ ಫಸ್ಟ್ ವೆರಿಫಿಕೇಶನ್ ಆಗಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ವೆರಿಫಿಕೇಶನ್ ಏನಾಯ್ತಲ್ಲ, ಆ ಫಸ್ಟ್ ರೌಂಡ್ ವೆರಿಫಿಕೇಶನ್ ಆದಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಮಾಡಿಸಿ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್, ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಳಲ್ಲಿ ಹೆಸರು ಬರ್ತಿರುವಂತ ಅಂದ್ರೆ ಕಾಲೇಜು ಪಟ್ಟಿಯನ್ನು ಪ್ರಕಟ ಆಯ್ತಲ್ಲ ಆ ಒಂದು ಕಾಲೇಜ್ ಪಟ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಹೆಸರು ಬಂದಿರುವ ಆ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ. ಯಾಕಂದ್ರೆ ಅವರು ಕಟ್ ಆಫ್ ಕಡಿಮೆ ಇರೋ ಕಾರಣಕ್ಕೆ, ಅಂದ್ರೆ ಕಟ್ ಆಫ್ ಎಷ್ಟು ಪರ್ಸೆಂಟೇಜ್ ಅವ್ರದ್ದು ಇರೋ ಕಾರಣಕ್ಕೆ ಆ ವಿದ್ಯಾರ್ಥಿಗಳ ಹೆಸರು ಲಿಸ್ಟ್ ಅಲ್ಲಿ ಬಂದಿಲ್ಲ, ಸ್ಟಾರು ಬಂದಿಲ್ಲ, ಒಂದು ಹೆಸರು ಬಂದಿಲ್ಲ ವಿದ್ಯಾರ್ಥಿಗಳಿಗೆ, ಕಾಲೇಜು ಸಿಕ್ಕಿಲ್ಲ. ಆ ಕಾರಣಕ್ಕೆ ಹೆಸರು ಬಂದಿಲ್ಲ. ಈ ಒಂದು ಥರ್ಡ್ ರೌಂಡ್ಗೆ ಆ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಿ. ಸೊ ಅವರ ಪರ್ಸೆಂಟೇಜ್ ಅನ್ನೋದು ಕಟ್ ಆಫ್ ಅಷ್ಟು ನಿಂತ್ಕೊಂಡ್ರೆ ನಿಮ್ಮ ಹೆಸರು ಅಂತೂ ಬರುತ್ತೆ, ಸ್ಟಾರ್ ಬರ್ಬೋದು ಅಥವಾ ಕಾಲೇಜ್ ಬರ್ಬೋದು. ನೀವು ಹೇಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದರ ಮೇಲೆ ಅವಲಂಬನೆ ಆಗಿರುತ್ತೆ. ನಂತರದಲ್ಲಿ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರುವಂತ ವಿದ್ಯಾರ್ಥಿಗಳು, ಅಂದ್ರೆ ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿರುತ್ತೆ, ಅವರು ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಮಾತ್ರ ಸೀಟ್ ಸಿಕ್ಕಿರಬೇಕು. ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸ್ಟಾರು ಬಂದಿರಬಾರ್ದು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಹೆಸರೇ ಬಂದಿಲ್ಲ ಅನ್ಕೊಳ್ಳಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ ಮಾತ್ರ ನಿಮಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನಿಮಗೆ ಆ ಸೀಟ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ಕೊಂಡಿರುವಂತ ಅಭ್ಯರ್ಥಿಗಳಿಗೆ ಮಾತ್ರ ಹೇಳ್ತಿರುವಂತದ್ದು. ಸೊ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳನ್ನ ಮಾತ್ರ, ಅಂದ್ರೆ ಒಂದು ಸೀಟ್ ಆ ಕಾಲೇಜ್ ನನಗೆ ಬೇಡ, ನಾನು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತಕ್ಕಂಥ ಆಯ್ಕೆ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಅವರನ್ನ ಕೂಡ ಪರಿಗಣಿಸ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ, ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಲಿಸ್ಟ್ ಬಂದಿಲ್ಲ, ಹೆಸರು ಬಂದಿಲ್ಲ, ಕಾಲೇಜು ಬಂದಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಮಾತ್ರ ನನಗೆ ಸ್ಟಾರ್ ಮಾರ್ಕ್ ಬಂದಿದೆ, ಸೆಕೆಂಡ್ ರೌಂಡ್ ಅಲ್ಲಿ ಮಾತ್ರ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಇದೆಲ್ಲ ಲಿಸ್ಟ್ ಅಲ್ಲಿ ಹೆಸರು ಬಂದು ಆ ವಿದ್ಯಾರ್ಥಿಗಳನ್ನ ಕೂಡ ಪರಿಗಣಿಸ್ತಾರೆ. ಅರ್ಥ ಆಗಿದೆ ನಿಮಗೆ. ನಂತರದಲ್ಲಿ ಒಂದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಏನಪ್ಪ ಅಂತಲ್ಲ, ಸೆಕೆಂಡ್ ರೌಂಡ್ ವೆರಿಫಿಕೇಶನ್ ಅಂತ ಅಂದ್ಬಿಟ್ಟು ಆ ವಿದ್ಯಾರ್ಥಿಗಳನ್ನು ಕೂಡ ಪರಿಗಣಿಸ್ತಾರೆ ವಿದ್ಯಾರ್ಥಿಗಳಿಗೆ. ನೀವು ಕೂಡ ಎಲ್ಲ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಬಟ್ ಇವಾಗ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು, ಯಾಕಂದ್ರೆ ಕಟ್ ಆಫ್ ನಿಂತ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರೋದಾಗಿರುತ್ತೆ. ಸೊ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಷ್ಟು ಪರ್ಸೆಂಟ್ ಇದ್ದರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರೋದಿರುತ್ತೆ. ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಹೆಸರು ಬರೋದಿಲ್ಲ. ಆ ಕಾರಣಕ್ಕೆ ಇಲ್ಲಿ ಕಟ್ ಆಫ್ ಅನ್ನೋದು ಪ್ರಮುಖ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಕಟ್ ಆಫ್ ಎಷ್ಟಕ್ಕೆ ಇರ್ಬೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ಕಟ್ ಆಫ್ ಅನ್ನು ನಿಮಗೆ ವಿಡಿಯೋ ಮಾಡೋದ್ರ ಮುಖಾಂತರ ಮಾಹಿತಿನ ಕೂಡ ಕೊಟ್ಟಿದೆ, ಅದನ್ನು ಕೂಡ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕಳೆದ ವರ್ಷದ ಕಟ್ ಆಫ್ ಏನಿದೆಯಲ್ಲ ಒಂದು ಕ್ಯಾಟಗರಿ ವೈಸ್ ಆಧಾರದ ಮೇಲೆ ಹೆಚ್ಚಿಗೆ ನಾರ್ಮಲ್ ಆಗಿ ವಿದ್ಯಾರ್ಥಿಗಳಿಗೆ 73, 74, 72, 73, 74 ಈ ಒಂದು ಕಟ್ ಆಫ್ ಗಳೇ ನಿಂತಿರುವಂತದ್ದು ವಿದ್ಯಾರ್ಥಿಗಳು ಆಲ್ಮೋಸ್ಟ್, ಅಂದ್ರೆ 73 74% ಕಟ್ ಆಫ್ ಥರ್ಡ್ ರೌಂಡ್ ಅಲ್ಲಿ ಕ್ಯಾಟಗರಿ ವೈಸ್ ಅಲ್ಲಿ ನಿಂತಿತ್ತು. ಒಂದು GM ಕಟ್ ಆಫ್ ಆಲ್ಮೋಸ್ಟ್ 76, 77 ಸಮಥಿಂಗ್ ಏನೋ ವಿದ್ಯಾರ್ಥಿಗಳಿಗೆ ನಿಂತಿತ್ತು. ಅದನ್ನು ಕೂಡ ವೀಕ್ಷಣೆ ಮಾಡ್ಕೊಂತ ಇರಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಅಂದ್ರೆ ಕಟ್ ಆಫ್ ಏನಿದೆಯಲ್ಲ ಕ್ಯಾಟಗರಿ ವೈಸ್ ಕಟ್ ಆಫ್ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 73, 74, 75 ರೇಂಜ್ ಅಲ್ಲಿ ಥರ್ಡ್ ರೌಂಡ್ಗೆ ನಿಂತ್ಕೊಳ್ಳೋ ಸಾಧ್ಯತೆ ಈ ವರ್ಷ ಇರುವಂತದ್ದು. ಆಲ್ಮೋಸ್ಟ್ 76 ತನಕ ಅಂತೂ 76ಕ್ಕಿಂತ ಕೆಳಗಡೆ ಅಂತೂ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳು ಅಂತ ಒಂದು ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಒಂದು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಒಂದು 76 ತನಕ ಹೋಗಬಹುದು ಈ ಬಾರಿ. ಇಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ 74, 75 ಈ ರೇಂಜ್ಗಂತೂ ಕಟ್ ಆಫ್ ಅಂತ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟು ಕಟ್ ಆಫ್ ಅನ್ನು ಇಷ್ಟು ಪರ್ಸೆಂಟೇಜ್ ಹೊಂದಿರುವಂತ ವಿದ್ಯಾರ್ಥಿಗಳು ಅಥವಾ ಇನ್ನೂ ಹೆಚ್ಚಿಗೆ ಪರ್ಸೆಂಟೇಜ್ ಹೊಂದಿರೋ ವಿದ್ಯಾರ್ಥಿಗಳು ಹುಷಾರಾಗಿ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಆಗಿರುವಂತದ್ದು. ಸೊ ಇಲಾಖೆ ಕಡೆಯಿಂದ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿ ಅಂತ ಪ್ರಕಟ ಮಾಡಿದಿಲ್ಲ. ಆ ಪ್ರಕಾರದಲ್ಲಿ ಅವರು ಅದನ್ನು ಫಾಲೋ ಮಾಡೋ ರೀತಿ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದೆಲ್ಲ ಒಂದು ಅಡ್ಮಿಷನ್ ಡೇಟ್ ಎಕ್ಸ್ಟೆಂಡ್ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿನ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಸಡನ್ ಆಗಿ ಪ್ರಕಟ ಮಾಡಿದ್ರು. ಅಂತರದಲ್ಲಿ ಆಪ್ಷನ್ ಎಂಟ್ರಿನ ಕೂಡ ವಿದ್ಯಾರ್ಥಿಗಳಿಗೆ ಜನವರಿ 2, 2025 ಸೊ ಈ ಒಂದು ದಿನಾಂಕದ ರಾತ್ರಿ 11:59 ತನಕ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತೀವಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ದಾಖಲಾತಿ ಪ್ರಕ್ರಿಯೆಯಲ್ಲಿ ಇವನ್ನ ಫಾಲೋ ಮಾಡಿಲ್ಲ, ಅಂದ್ರೆ ಬೇರೆ ಕೆಲವು ಚೇಂಜಸ್ ಆದವು. ಬಟ್ ಅವರು ಜನವರಿ ತಿಂಗಳ 2, 2025ನೇ ತಾರೀಕಿನ ಮಧ್ಯರಾತ್ರಿ ಒಂದು 11:59 ತನಕ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿ ಮಾಡಿ, ಸರ್ವರ್ ಸಮಸ್ಯೆ ಅನ್ನೋದು ಮತ್ತೊಂದು ಆಗಬಹುದು ವಿದ್ಯಾರ್ಥಿಗಳಿಗೆ. ಬಟ್ ಅವರು ಬೇಗನೆ ಆ ಥರ ಎಲ್ಲ ಮಾಹಿತಿನ ಕೊಟ್ಟಿರೋದ್ರಿಂದ ಬಟ್ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರಬಹುದು ಅಂದ್ರೆ ಒಂದು ಜನವರಿ ತಿಂಗಳ 3ನೇ ತಾರೀಕು 2025
ಒಂದು 5ಕ್ಕೆ ಏನು ಪ್ರಕಟ ಮಾಡ್ತೀವಿ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ರಲ್ಲ ಹಿಂದೆ, ಆ ಪ್ರಕಾರದಲ್ಲಿ ಜನವರಿ 3, 2025ಕ್ಕೆ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಆ ಕಾರಣಕ್ಕೆ ಅವರು ಆ ರೀತಿಯಾಗಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸೊ ಜನವರಿ 3, 2025ರಂದು ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದಿಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.